ಹಲೋ, ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೀವೇನಾದರೂ ನಮ್ಮ ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ವೆಲ್ಕಮ್ ಟು ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್. ನಮ್ಮ ಮೊದಲ ಪ್ರಶ್ನೆ: ಹಾವಿನ ವಿಷ ಯಾವ ಕಾಯಿಲೆಗೆ ಔಷಧವಾಗಿ ಉಪಯೋಗಿಸಲಾಗುತ್ತದೆ? ನಿಮ್ಮ ಆಯ್ಕೆಗಳು: ಬ್ರೈನ್ ಟ್ಯೂಮರ್, ಪಾರ್ಶ್ವವಾಯು, ಕ್ಯಾನ್ಸರ್, ಹೃದಯಾಘಾತ. ಸರಿಯಾದ ಉತ್ತರ ಆಪ್ಷನ್ ಬಿ, ಪಾರ್ಶ್ವವಾಯು. ಹಾವಿನ ವಿಷವನ್ನು ಪಾರ್ಶ್ವವಾಯು ಕಾಯಿಲೆಗೆ ಔಷಧವಾಗಿ ಉಪಯೋಗಿಸಲಾಗುತ್ತದೆ. ಎರಡನೆಯ ಪ್ರಶ್ನೆ: ಯಾವ ಜೀವಿ ಬಿಳಿ ರಕ್ತವನ್ನು ಹೊಂದಿರುತ್ತದೆ? ನಿಮ್ಮ ಆಯ್ಕೆಗಳು: ಜಿರಳೆ, ಬೆಕ್ಕು, ಆಕ್ಟೋಪಸ್, ಎರೆಹುಳು. ಸರಿಯಾದ ಉತ್ತರ ಆಪ್ಷನ್ ಎ, ಜಿರಳೆ. ಜಿರಳೆಯು ಬಿಳಿ ರಕ್ತವನ್ನು ಹೊಂದಿರುತ್ತದೆ. ಮೂರನೆಯ ಪ್ರಶ್ನೆ: ಬೋಳು ತಲೆಯನ್ನು ಹೋಗಲಾಡಿಸಲು ಯಾವ ತರಕಾರಿ ಪ್ರಯೋಜನಕಾರಿ? ನಿಮ್ಮ ಆಯ್ಕೆಗಳು: ಬೀಟ್ರೋಟ್, ಕ್ಯಾರೆಟ್, ಕ್ಯಾಬೇಜ್, ಬದನೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಎ, ಬೀಟ್ರೋಟ್. ಬೋಳು ತಲೆಯನ್ನು ಹೋಗಲಾಡಿಸಲು ಬೀಟ್ರೋಟ್ ತರಕಾರಿಯು ಪ್ರಯೋಜನಕಾರಿಯಾಗಿದೆ. ನಾಲ್ಕನೆಯ ಪ್ರಶ್ನೆ: ಮೈದಾ ಹಿಟ್ಟು ಯಾವುದರಿಂದ ತಯಾರಿಸುತ್ತಾರೆ? ನಿಮ್ಮ ಆಯ್ಕೆಗಳು: ಮೆಕ್ಕೆಜೋಳ, ಗೋಧಿ, ತೊಗರಿಬೇಳೆ, ಹೆಸರುಬೇಳೆ. ಉತ್ತರ ಆಪ್ಷನ್ ಬಿ, ಗೋಧಿ. ಮೈದಾ ಹಿಟ್ಟನ್ನು ಗೋಧಿಯಿಂದ ತಯಾರಿಸುತ್ತಾರೆ. ಐದನೆಯ ಪ್ರಶ್ನೆ: ನೋಟಿನ ಮೇಲೆ ಮಹಾತ್ಮ ಗಾಂಧೀಜಿಯವರ ಫೋಟೋವನ್ನು ಯಾವಾಗ ಮುದ್ರಿಸಲಾಯಿತು? ನಿಮ್ಮ ಆಯ್ಕೆಗಳು: 1975, 1969, 1985, 1990. ಸರಿಯಾದ ಉತ್ತರ ಆಪ್ಷನ್ ಬಿ, 1969. ನೋಟಿನ ಮೇಲೆ ಮಹಾತ್ಮ ಗಾಂಧೀಜಿಯವರ ಫೋಟೋವನ್ನು 1969ರಲ್ಲಿ ಮುದ್ರಿಸಲಾಯಿತು. ಆರನೆಯ ಪ್ರಶ್ನೆ: ಮಲಗುವ ಮುನ್ನ ಸ್ನಾನ ಮಾಡುವುದರಿಂದ ಏನು ಲಾಭ ಆಗುತ್ತದೆ? ನಿಮ್ಮ ಆಯ್ಕೆಗಳು: ಒಳ್ಳೆ ನಿದ್ದೆ, ಹೃದಯ ಆರೋಗ್ಯವಾಗುತ್ತದೆ, ಊತವನ್ನು ಕಡಿಮೆ ಮಾಡುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಎ, ಒಳ್ಳೆ ನಿದ್ದೆ. ಮಲಗುವ ಮುನ್ನ ಸ್ನಾನ ಮಾಡುವುದರಿಂದ ಒಳ್ಳೆ ನಿದ್ದೆ ಬರುತ್ತದೆ. ಏಳನೆಯ ಪ್ರಶ್ನೆ: ನಮ್ಮ ಶರೀರಕ್ಕೆ ತಕ್ಷಣ ಹೆಚ್ಚು ಶಕ್ತಿಯನ್ನು ಕೊಡುವ ಆಹಾರ ಪದಾರ್ಥ ಯಾವುದು? ನಿಮ್ಮ ಆಯ್ಕೆಗಳು: ಕ್ಯಾರೆಟ್, ಖರ್ಜೂರ, ಕೊಬ್ಬರಿ, ಮೊಸರು. ಸರಿಯಾದ ಉತ್ತರ ಆಪ್ಷನ್ ಡಿ, ಮೊಸರು. ನಮ್ಮ ಶರೀರಕ್ಕೆ ತಕ್ಷಣ ಹೆಚ್ಚು ಶಕ್ತಿಯನ್ನು ಕೊಡುವ ಆಹಾರ ಪದಾರ್ಥ ಮೊಸರು. ಎಂಟನೆಯ ಪ್ರಶ್ನೆ: ದೇಹದಲ್ಲಿ ಶುಗರ್ ಲೆವೆಲ್ ಹೆಚ್ಚಾದರೆ ಯಾವ ಲಕ್ಷಣಗಳು ಕಂಡುಬರುತ್ತದೆ? ನಿಮ್ಮ ಆಯ್ಕೆಗಳು: ಚರ್ಮದ ತುರಿಕೆ, ತೂಕ ಇಳಿಕೆ, ಕಣ್ಣು ಮಂಜು, ಬಾಯಿ ಒಣಗುವುದು. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಚರ್ಮದ ತುರಿಕೆ, ತೂಕ ಇಳಿಕೆ, ಕಣ್ಣು ಮಂಜು ಮತ್ತು ಬಾಯಿ ಒಣಗುವುದರ ಲಕ್ಷಣಗಳು ನಮ್ಮ ದೇಹದಲ್ಲಿ ಶುಗರ್ ಲೆವೆಲ್ ಹೆಚ್ಚಾಗಿದೆ ಎಂದರ್ಥ. ಒಂಬತ್ತನೆಯ ಪ್ರಶ್ನೆ: ಈ ಕೆಳಗಿನವುಗಳಲ್ಲಿ ಯಾವ ಜೀವಿ ಯಾವಾಗಲೂ ಸಾಯುವುದಿಲ್ಲ? ನಿಮ್ಮ ಆಯ್ಕೆಗಳು: ನಾಗರಹಾವು, ಜೆಲ್ಲಿಫಿಶ್, ಮೊಸಳೆ, ಆಮೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಜೆಲ್ಲಿಫಿಶ್. ಜೆಲ್ಲಿಫಿಶ್ ಎಂಬ ಜೀವಿ ಯಾವಾಗಲೂ ಸಾಯುವುದಿಲ್ಲ. ಹತ್ತನೆಯ ಪ್ರಶ್ನೆ: ಯಾವ ಪ್ರಾಣಿ ರಾತ್ರಿಯಲ್ಲಿ ಮಲಗುವುದಿಲ್ಲ? ನಿಮ್ಮ ಆಯ್ಕೆಗಳು: ಕೋತಿ, ವೂಲ್ಫ್ ರಾಕ್, ಕುದುರೆ, ಕರಡಿ. ಸರಿಯಾದ ಉತ್ತರ ಆಪ್ಷನ್ ಬಿ, ವೂಲ್ಫ್ ರಾಕ್. ವೂಲ್ಫ್ ಫ್ರಾಗ್ ಎಂಬ ಪ್ರಾಣಿ ರಾತ್ರಿಯಲ್ಲೂ ಸಹ ಮಲಗುವುದಿಲ್ಲ. 11ನೆಯ ಪ್ರಶ್ನೆ:
ಬೆರಳಿಗೆ ತಾಮ್ರದ ಉಂಗುರ ಹಾಕಿಕೊಂಡರೆ ಆಗುವ ಅದ್ಭುತ ಏನು? ನಿಮ್ಮ ಆಯ್ಕೆಗಳು ಲಿವರ್ ಆರೋಗ್ಯ, BP ಕಂಟ್ರೋಲ್, ಶುಗರ್ ಕಂಟ್ರೋಲ್, ಹೃದಯದ ಆರೋಗ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ, BP ಕಂಟ್ರೋಲ್. ಬೆರಳಿಗೆ ತಾಮ್ರದ ಉಂಗುರ ಹಾಕಿಕೊಂಡರೆ ಆಗುವ ಸಾಧ್ಯತೆ BP ಕಂಟ್ರೋಲ್ ಆಗಿರುತ್ತದೆ. 12ನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಮೊದಲ ಬಾರಿಗೆ ಲಾಕ್ಡೌನ್ ಯಾವ ದೇಶದಲ್ಲಿತ್ತು? ನಿಮ್ಮ ಆಯ್ಕೆಗಳು ಅಮೆರಿಕ, ಚೀನಾ, ಭಾರತ, ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಎ, ಅಮೆರಿಕ. ಪ್ರಪಂಚದಲ್ಲಿ ಮೊದಲ ಬಾರಿಗೆ ಅಮೆರಿಕಾದಲ್ಲಿ ಲಾಕ್ಡೌನ್ ಶುರುವಾಯಿತು. 13ನೆಯ ಪ್ರಶ್ನೆ, ನಿದ್ದೆ ಕಡಿಮೆಯಾಗುವುದರಿಂದ ಯಾವ ರೋಗ ಬರುತ್ತದೆ? ನಿಮ್ಮ ಆಯ್ಕೆಗಳು ಹೃದಯಾಘಾತ, ಕ್ಯಾನ್ಸರ್, ಕಿಡ್ನಿ ಸಮಸ್ಯೆ, ಶುಗರ್. ಸರಿಯಾದ ಉತ್ತರ ಆಪ್ಷನ್ ಡಿ, ಶುಗರ್. ನಿದ್ದೆ ಕಡಿಮೆಯಾಗುವುದರಿಂದ ಶುಗರ್ ರೋಗವು ಬರುತ್ತದೆ. 14ನೆಯ ಪ್ರಶ್ನೆ, ಪ್ರತಿದಿನ ಅತಿಯಾದ ಟೀ ಕುಡಿಯುವುದರಿಂದ ಯಾವ ಕಾಯಿಲೆಗಳು ಬರುತ್ತವೆ? ನಿಮ್ಮ ಆಯ್ಕೆಗಳು ತಲೆ ತಿರುಗುವಿಕೆ, ಎದೆ ಉರಿ, ವಾಕರಿಕೆ, ಶೀತ. ಸರಿಯಾದ ಉತ್ತರ ಆಪ್ಷನ್ ಎ, ತಲೆ ತಿರುಗುವಿಕೆ. ಪ್ರತಿದಿನ ಅತಿಯಾದ ಟೀ ಕುಡಿಯುವುದರಿಂದ ತಲೆ ತಿರುಗುವಿಕೆ ಕಾಯಿಲೆಗಳು ಬರುತ್ತವೆ. 15ನೆಯ ಪ್ರಶ್ನೆ, ಬಾಯಿ ದುರ್ವಾಸನೆ ಹೋಗಲಾಡಿಸಲು ಏನು ಉಪಯುಕ್ತವಾಗಿದೆ? ನಿಮ್ಮ ಆಯ್ಕೆಗಳು ಲವಂಗ, ಬಬಲ್ ಗಮ್, ನಿಂಬೆ ರಸ, ತುಳಸಿ ಎಲೆ. ಸರಿಯಾದ ಉತ್ತರ ಆಪ್ಷನ್ ಎ, ಲವಂಗ. ಬಾಯಿಯ ದುರ್ವಾಸನೆ ಹೋಗಲಾಡಿಸಲು ಲವಂಗ ಉಪಯುಕ್ತವಾಗಿದೆ. 16ನೆಯ ಪ್ರಶ್ನೆ, ಚೇಳಿನ ದೇಹದ ಯಾವ ಭಾಗದಲ್ಲಿ ಅದರ ವಿಷವಿದೆ? ನಿಮ್ಮ ಆಯ್ಕೆಗಳು ತಲೆ, ಉಗುರು, ಬಾಯಿ, ಬಾಲದ ಮುಂದೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಬಾಲದ ಮುಂದೆ. ಚೇಳಿನ ಬಾಲದ ಮುಂದೆ ವಿಷವಿರುತ್ತದೆ. 17ನೆಯ ಪ್ರಶ್ನೆ, ಐಫೋನ್ ಮಾರಾಟ ಮಾಡಲು ಯಾವ ದೇಶದಲ್ಲಿ ನಿಷೇಧಿಸಲಾಗಿದೆ? ನಿಮ್ಮ ಆಯ್ಕೆಗಳು ಉತ್ತರ ಕೊರಿಯಾ, ಚೀನಾ, ಜರ್ಮನಿ, ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಎ, ಉತ್ತರ ಕೊರಿಯಾ. ಐಫೋನ್ ಮಾರಾಟ ಮಾಡಲು ಉತ್ತರ ಕೊರಿಯಾ ಎಂಬ ದೇಶದಲ್ಲಿ ನಿಷೇಧಿಸಲಾಗಿದೆ. 18ನೆಯ ಪ್ರಶ್ನೆ, ಭಾರತದಲ್ಲಿ ಯಾವ ತರಕಾರಿಗಳನ್ನು ಜನರು ಹೆಚ್ಚಾಗಿ ತಿನ್ನುತ್ತಾರೆ? ನಿಮ್ಮ ಆಯ್ಕೆಗಳು ಬದನೆಕಾಯಿ, ಆಲೂಗಡ್ಡೆ, ಸೋರೆಕಾಯಿ, ನುಗ್ಗೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಆಲೂಗಡ್ಡೆ. ಭಾರತದಲ್ಲಿ ಆಲೂಗಡ್ಡೆಯನ್ನು ಜನರು ಹೆಚ್ಚಾಗಿ ತಿನ್ನುತ್ತಾರೆ. 19ನೆಯ ಪ್ರಶ್ನೆ, ಮಾನವನ ದೇಹದಲ್ಲಿ ಎಷ್ಟು ಲೀಟರ್ಗಳ ರಕ್ತ ಇರುತ್ತದೆ? ನಿಮ್ಮ ಆಯ್ಕೆಗಳು 2 ರಿಂದ 3 ಲೀಟರ್, 5 ರಿಂದ 6 ಲೀಟರ್, 4 ರಿಂದ 5 ಲೀಟರ್, 7 ರಿಂದ 8 ಲೀಟರ್. ಸರಿಯಾದ ಉತ್ತರ ಆಪ್ಷನ್ ಬಿ, 5 ರಿಂದ 6 ಲೀಟರ್. ಮಾನವನ ದೇಹದಲ್ಲಿ 5 ರಿಂದ 6 ಲೀಟರ್ಗಳ ರಕ್ತ ಇರುತ್ತದೆ. 20ನೆಯ ಪ್ರಶ್ನೆ, ಯಾವ ಹಣ್ಣು ತಿನ್ನುವುದರಿಂದ ಅಧಿಕ ರಕ್ತದ ಒತ್ತಡದ ಸಮಸ್ಯೆ ಬೇಗ ನಿವಾರಣೆ ಆಗುತ್ತದೆ? ನಿಮ್ಮ ಆಯ್ಕೆಗಳು ಖರ್ಜೂರ, ಕಿತ್ತಳೆ, ಬಾಳೆಹಣ್ಣು, ಒಣದ್ರಾಕ್ಷಿ. ಸರಿಯಾದ ಉತ್ತರ ಆಪ್ಷನ್ ಎ, ಖರ್ಜೂರ. ಖರ್ಜೂರವನ್ನು ತಿನ್ನುವುದರಿಂದ ಅಧಿಕ ರಕ್ತದ ಒತ್ತಡದ ಸಮಸ್ಯೆ ಬೇಗ ನಿವಾರಣೆ ಆಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಧನ್ಯವಾದಗಳು.